ಡಾಕ್ಟರ್ ಸಿ.ಎನ್. ಮಂಜುನಾಥ್ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡುವಾಗ ಹೇಳಿದ್ರು 2 ಲಕ್ಷ ಎಕ್ಸ್ಪೆಕ್ಟೇಷನ್ ಅಂತ. 1,43,000 ಗಡಿಯನ್ನು ದಾಟಿದ್ದಾರೆ. ಈಗ ಡಿ.ಕೆ. ಸುರೇಶ್ಗೆ ಬಂದಿರೋದು 4,60,000 ಚಿಲ್ಲರೆ ಓಟು. ಅಂದ್ರೆ ಒಟ್ಟು 1,43,000 ಮತಗಳ ಅಂತರದಲ್ಲಿ ಮುನ್ನಡೆಯಲ್ಲಿದ್ದಾರೆ ಡಾಕ್ಟರ್ ಸಿ.ಎನ್. ಮಂಜುನಾಥ್. 1,43,581 ಮತಗಳ ಅಂತರದಲ್ಲಿ ಮುನ್ನಡೆಯಲ್ಲಿದ್ದಾರೆ. 6 ಲಕ್ಷ ಚಿಲ್ಲರೆ ಮತ ಪಡೆದಿದ್ದಾರೆ ಡಾಕ್ಟರ್ ಮಂಜುನಾಥ್. ಆ ಮೂಲಕ ಅವರು ನ್ಯೂಸ್ ಫಸ್ಟ್ ಜೊತೆಗೆ ಈಗ ತಾನೇ ಮಾತನಾಡಿದ್ರು ಸ್ವಲ್ಪ ಹೊತ್ತಿಗೆ ಮುಂಚೆ. 2 ಲಕ್ಷ ರೀಚ್ ಆಗಬಹುದು ಅಂತ ಅನ್ಸುತ್ತೆ ಅಂತ ಹೇಳಿದರು. ಬಹುಶಃ ಅಲ್ಲಿಗೆ ರೀಚ್ ಆಗತ್ತೆ ಅಂತ ಅನ್ಸುತ್ತೆ ಈ ನಂಬರ್ಸ್ ಅನ್ನ ನೋಡ್ತಾ ಇದ್ರೆ. ಯಾಕಂತಂದ್ರೆ ಫೈಟ್ ಕೊಡೋಕೆ ಆಗ್ತಿಲ್ಲ. ಎಲ್ಲಿ ಫೈಟ್ ಇದೆ? ಡಿ.ಕೆ. ಸುರೇಶ್ ಅವರಿಗೆ ಫೈಟ್ ಕೊಡೋದಕ್ಕೆ ಆಗಿಲ್ಲ ಸಿ.ಎನ್. ಮಂಜುನಾಥ್ ಅವರಿಗೆ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಜಯದ ಹಾರ. 1 ಲಕ್ಷಕ್ಕೂ ಅಧಿಕ ಮತಗಳಿಂದ ಜಗದೀಶ್ ಶೆಟ್ಟರ್ ಜಯವನ್ನ ಗಳಿಸಿದ್ದಾರೆ. ಪುತ್ರನನ್ನ ಕಣಕ್ಕಿಳಿಸಿದ್ದಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಭಾರೀ ಮುಖಭಂಗ ಆಗಿದೆ. ಅಲ್ಲಿ ಟಕ್ಕರ್ನ ಫೈಟ್ ಇದ್ದಿದ್ದು, ಒಳಗೊಳಗೆ ಫೈಟ್ ಇದ್ದಿದ್ದು ಸತೀಶ್ ಜಾರಕಿಹೊಳಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಧ್ಯೆ. ಸತೀಶ್ ಜಾರಕಿಹೊಳಿ ಮಗಳನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಸಕ್ಸಸ್ ಆಗಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಸೋತ್ ಹೋಗಿದ್ದಾರೆ, ವಿಫಲರಾಗಿದ್ದಾರೆ. ಜಗದೀಶ್ ಶೆಟ್ಟರ್ ಗೆಲುವಿನ ಹಾರವನ್ನ ಅವರಿಗೆ ಹಾಕಲಾಗಿದೆ. ಸಂಭ್ರಮಾಚರಣೆಯನ್ನ ಗಮನಿಸ್ತಾ ಇದ್ದೀರಿ. ಬೆಳಗಾವಿಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗ್ತಾ ಇದೆ ವಿದ್ಯಶ್ರೀ. ಬಹುಶಃ ಡಿ.ಕೆ. ಶಿವಕುಮಾರ್ ಯಾರಿಗೆ ಪಟ್ಟು ಹಿಡಿದು ಟಿಕೆಟ್ ಕೊಡಿಸಿದ್ರು ಅವರೆಲ್ಲ ಸೋತಿದ್ದಾರೆ. ಸಿದ್ದರಾಮಯ್ಯ ಅವರ ಬೆಂಬಲಿಗರು ಸಿದ್ದರಾಮಯ್ಯ ಯಾರಿಗೆ ಪಟ್ಟು ಹಿಡಿದು ಟಿಕೆಟ್ ಕೊಡಿಸಿದ್ರು ಅವರು ಗೆಲ್ಲೋ ಹಂತದಲ್ಲಿದ್ದಾರೆ. ಇದು ಮುಂದಿನ ರಾಜಕಾರಣಕ್ಕೆ ಬಹಳ ದೊಡ್ಡ ಚೇಂಜಸ್ಗಳಿಗೆ ಕಾರಣ ಆಗುವಂತ ಲೆಕ್ಕಾಚಾರ ಇದು. ಕರ್ನಾಟಕದಲ್ಲಿ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಪುತ್ರಿಯನ್ನು ಗೆಲ್ಲಿಸಿಕೊಳ್ಳೋದ್ರಲ್ಲಿ ಯಶಸ್ವಿಯಾದರು. ಅಲ್ಲಿ ಮಹದೇವಪ್ಪ ಅವರ ಪುತ್ರ ಗೆಲ್ಲುವಂತ ಹಂತದಲ್ಲಿದ್ದಾರೆ. ಅದು ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು. ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಸೋಲ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಸೋಲ್ತಾ ಇದ್ದಾರೆ. ಅಲ್ಲಿಗೆ ಡಿ.ಕೆ. ಶಿವಕುಮಾರ್ ಅವರು ಯಾರಿಗೆ ಟಿಕೆಟ್ ಕೊಡಿಸಿದ್ರು ಅವರು ಸೋಲಿನ ಹಂತದಲ್ಲಿದ್ದಾರೆ. ಸೊ ಇದು ಮುಂದಿನ ರಾಜಕೀಯ ಲೆಕ್ಕಾಚಾರಗಳು ಬೇರೆ ರೀತಿಯಲ್ಲಿ ತಿರುಗುವಂತ ಸಾಧ್ಯತೆಗಳು ಕಾಣ್ತಾ ಇದೆ. ಇನ್ನು ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಈಶ್ವರ್ ಖಂಡ್ರೆ ಕೂಡ ಇದ್ದಾರೆ. ಅವರು ಅವರ ಪುತ್ರರನ್ನು ಗೆಲ್ಲಿಸಿಕೊಳ್ಳೋದ್ರಲ್ಲಿ ಯಶಸ್ವಿಯಾದರು. ಸೊ ಇಲ್ಲಿ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಯಾರಿಗೆ ಟಿಕೆಟ್ ಕೊಡಿಸಿದ್ರೋ ಅವರನ್ನ ಸ್ಟಾರ್ ಚಂದ್ರು ಡಿ.ಕೆ. ಶಿವಕುಮಾರ್ ಅವರ ಕ್ಯಾಂಡಿಡೇಟ್ ಸಾಧ್ಯ ಆಗಲಿಲ್ಲ ಗೆಲ್ಲಿಸಿಕೊಳ್ಳೋದಕ್ಕೆ. ಸಿದ್ದರಾಮಯ್ಯ ಮೌನವಾಗಿದ್ದುಕೊಂಡು ತನ್ನ ಆಪ್ತರನ್ನ ಗೆಲ್ಲಿಸಿಕೊಂಡಿದ್ದಾರೆ.